ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎಗೆ ಬೆಂಗಳೂರು ಪೊಲೀಸರಿಂದ ಕೆಲ ಮಾರ್ಗಸೂಚಿಗಳು ರೆಡಿಯಾಗಿದ್ದಾವೆ. ಭದ್ರತೆಗೆ ಸಂಬಂಧಪಟ್ಟಂತೆ ಕೆಲವು ಬದಲಾವಣೆಗೆ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಐಪಿಎಲ್ ಸೇರಿದಂತೆ ಎಲ್ಲಾ ಪಂದ್ಯಗಳಿಗೆ ಕೆಲ ಬದಲಾವಣೆಗೆ ಮಾರ್ಗಸೂಚಿ ಶೀಘ್ರದಲ್ಲೇ ಕೆಎಸ್ಸಿಎಗೆ ಮಾರ್ಗಸೂಚಿಯನ್ನ ಪೊಲೀಸರು ಕೊಡ್ತಾರೆ. ಸುಮಾರು 17 ರೀತಿಯ ಬದಲಾವಣೆಗೆ ಅಥವಾ ವ್ಯವಸ್ಥೆಗೆ ಈ ಮಾರ್ಗಸೂಚಿಯನ್ನ ರೆಡಿ ಮಾಡಲಾಗಿದೆ. ಯಾಕಂದ್ರೆ ಕಾಲ್ ತುಳಿತಾಯಿತು, 11 ಜನ ಸತ್ತೋಗ್ಬಿಟ್ರು. ಅದಾದ ಮೇಲೆ ಇಲ್ಲಿ ಯಾವುದೇ ಪಂದ್ಯಗಳನ್ನು ಕೂಡ ನಡೆಸ್ತಾ ಇರಲಿಲ್ಲ. ಕೆಎಸ್ಎ ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರು ಸರ್ಕಾರದವರಿಗೆ ಮನವಿ ಮಾಡಿಕೊಂಡ್ರು. ಕ್ಯಾಬಿನೆಟ್ ಚರ್ಚೆ ಆಯಿತು, ಅವಕಾಶವನ್ನು ಕೂಡ ಕೊಟ್ಟರು. ಆದರೆ ಈಗ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ ಕೆಎಸ್ಎ ಅವರು. ಹಾಗಾದ್ರೆ ಯಾವೆಲ್ಲ ಗೈಡ್ಲೈನ್ಸ್ ಅನ್ನ ಈಗ ಕೊಡಲಾಗ್ತಾ ಇದೆ? ಸ್ಟೇಡಿಯಂ ಸುತ್ತ ಪಾರ್ಕಿಂಗ್ ಹಾಗೆ ಪಿಕಪ್ ಅಂಡ್ ಡ್ರಾಪ್ಗೆ ವ್ಯವಸ್ಥೆ ಮಾಡಬೇಕು. ಪ್ರೇಕ್ಷಕರು ಕ್ಯೂ ನಿಲ್ಲೋಕೆ ಕೆಎಸ್ಎ ಸ್ವತ್ತಿನಲ್ಲಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಬೇಕು. ಗೇಟ್ಗಳನ್ನು ಕನಿಷ್ಠ 6 ಅಡಿ ಅಗಲ ಮಾಡಿ ಎಂಟ್ರಿ ಎಕ್ಸಿಟ್ ಅನ್ನು ಸುಲಭಗೊಳಿಸಬೇಕು. ಅಂತಾರಾಷ್ಟ್ರೀಯ ಪಂದ್ಯದ ವೇಳೆ ಪ್ರವೇಶ ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಆಂಬ್ಯುಲೆನ್ಸ್ಗೂ ಕೂಡ ಪ್ರತ್ಯೇಕವಾದಂತಹ ಮಾರ್ಗ, ಮೆಡಿಕಲ್ ತಂಡಗಳ ಶಾಶ್ವತ ವ್ಯವಸ್ಥೆ, ಹಾಗೆ ಅಗ್ನಿಶಾಮಕ ವಿದ್ಯುತ್ ಇಲಾಖೆಯಿಂದ ಆಡಿಟ್ ಅನ್ನು ಮಾಡಿಸಿ ವರದಿಯನ್ನು ಪಡೆದುಕೊಳ್ಳಬೇಕು. ಯೂನಿಕ್ ಐಡಿ ಚೆಕಿಂಗ್ ಹಾಗೆ ಬಾಂಬ್ ನಿಷ್ಕ್ರಿಯ ದಳ, ಮೆಟಲ್ ಡಿಟೆಕ್ಟರ್ಗಳು ಅಳವಡಿಕೆ ಮಾಡಬೇಕು. ಆಟಗಾರರಿಗೆ ಪ್ರತ್ಯೇಕವಾಗಿ ಪ್ರವೇಶ ನಿರ್ಗಮನ ಮಾರ್ಗವನ್ನು ಕಾಯ್ದಿರಿಸಬೇಕು. ಇನ್ನು ತುರ್ತು ಪರಿಸ್ಥಿತಿ ವೇಳೆ ಸೇಫ್ ಎಕ್ಸಿಟ್ಗೆ ಯೋಜನೆಯನ್ನ ತಯಾರಿಸಬೇಕು. ಸಿಸಿಟಿವಿ ಕಣ್ಗಾವಲಿನಲ್ಲಿ ದೀರ್ಘಾವಧಿ ಸ್ಟೋರೇಜ್ ವ್ಯವಸ್ಥೆಯನ್ನ ಮಾಡಬೇಕು. ಅದರ ಜೊತೆಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಜೊತೆ ಸೆಕ್ಯೂರಿಟಿ ಏಜೆನ್ಸಿಗಳ ಲೈಸೆನ್ಸ್ ಅನ್ನು ಕೂಡ ಅಲ್ಲಿ ಕೊಡಬೇಕಾಗತ್ತೆ. ಪಂದ್ಯದ ವೇಳೆ ತಿಂಡಿ ತಿನಿಸುಗಳ ಪರಿಶೀಲನೆಗೆ ಮಾನದಂಡವನ್ನು ಇಲ್ಲಿ ನಿಗದಿಪಡಿಸಬೇಕಾಗತ್ತೆ. ಆಟಗಾರರಿಗೆ ಪ್ರತ್ಯೇಕವಾದಂತಹ ಪ್ರವೇಶ, ಎಕ್ಸಿಟ್ ಮತ್ತು ಎಂಟ್ರಿ ಮಾರ್ಗವನ್ನು ಕೂಡ ಅಲ್ಲಿ ಕಾಯ್ದಿರಿಸಬೇಕಾಗಿದೆ. ಸಂತೋಷ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ಎಲ್ಲೊಂದು ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ ಆಗಿತ್ತು. ಸರ್ಕಾರ ಕೂಡ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡ್ತು, ಕೆಎಸ್ಎ ಕೂಡ ಹೇಳ್ತು ಐಪಿಎಲ್ ಕೂಡ ಉದ್ಘಾಟನಾ ಪಂದ್ಯ ಇಲ್ಲೇ ಮಾಡ್ತೀವಿ ಅಂತ. ಬಟ್ ಈಗ ಮಾರ್ಗಸೂಚಿಯನ್ನ ಫಾಲೋ ಮಾಡಲೇಬೇಕಾಗಿದೆ. ಹಾಗಾಗಿ ಯಾವೆಲ್ಲ ವ್ಯವಸ್ಥೆಗಳನ್ನ ಕೆಎಸ್ಎ ಮಾಡ್ಕೊಳ್ಬಹುದು ಅಂತ ಮುಂದಿನ ದಿನಗಳಲ್ಲಿ? ಪ್ರಭು, ಏನು ಇತ್ತೀಚೆಗೆ ಕೆಎಸ್ಸಿಎ ಚುನಾವಣೆ ಮಾಡಿದಾಗ ಅದರಲ್ಲಿ ಕೆಲವರು ಮ್ಯಾನಿಫೆಸ್ಟೋ ಮಾಡಿಕೊಂಡಿದ್ದೆ, ನಾವು ಮುಂದಿನ ದಿನಗಳಲ್ಲಿ ಚುನಾವಣೆ ಆದ ನಂತರ ನಾವು ಐಪಿಎಲ್ ಮ್ಯಾಚ್ಗಳನ್ನು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸ್ತೀವಿ ಅಂತೇಳಿ. ಈಗ ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಾವಳಿಗಳನ್ನು ಆಡಿಸ್ಲಿಕ್ಕೆ ಇವರು ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಸರ್ಕಾರ ಕೂಡ ಓಕೆ ಅಂತ ಹೇಳಿರುವಂಥದ್ದು. ಆದರೆ ಅದು ಎಕ್ಸಿಕ್ಯೂಷನ್ ಇನ್ನೂ ಆಗಬೇಕು ಅಂದರೆ ಅದಕ್ಕೆ ಸಾಕಷ್ಟು ಪ್ರೋಸೆಸ್ಗಳಿರುತ್ತೆ. ಈಗಾಗಲೇ ಹಿಂದೆ ಏನು ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ ಏನಿತ್ತು, ಮೈಕಲ್ ಡಿ ಕುನ್ನಾ ಅವರ ಆಯೋಗ ನೀಡಿದ ವರದಿಯನ್ನು ಆಧರಿಸಿ ಅದರ ಮೇಲೆ ಒಂದಿಷ್ಟು SOP ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ ಇರ್ಬೋದು, ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಇಲಾಖೆ ಇರ್ಬೋದು, GBA ಇರ್ಬೋದು, ಅದರ ಜೊತೆಗೆ PWD ಇರ್ಬೋದು. ಹೀಗೆ 3-4 ಏನು ಇಲಾಖೆಗಳೇನಿದೆ ಇವರೆಲ್ಲರೂ ಸೇರಿ ಕೆಲವೊಂದು SOPಗಳನ್ನು ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ನೀವು ಮ್ಯಾಚನ್ನು ನಡೆಸಬೇಕು, ಸುಮಾರು 17 ಹೈಲೈಟ್ಸ್ ಅಂದರೆ ಪಾಯಿಂಟ್ಸ್ಗಳನ್ನು ಅವರಿಗೆ ಕೊಟ್ಟಿರುವಂಥದ್ದು. 17 ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಈ 17 ನಿಯಮಗಳು ಪಾಲನೆ ಆದರೆ ಮಾತ್ರ ನಿಮಗೆ ಪಂದ್ಯಾವಳಿಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಅದರ ಜೊತೆಗೆ ಸರ್ಕಾರದಿಂದ ಇದುವರೆಗೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲೂ ಕೂಡ ಏನು ಇವ್ರಿಗೆ ಪಂದ್ಯಾವಳಿಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಆಗಲಿ ಇದುವರೆಗೂ ಪತ್ರ ವ್ಯವಹಾರಗಳಾಗಿಲ್ಲ. ಏನು ಸೆಷನ್ನಲ್ಲಿ ಚರ್ಚೆ ಆಗಿದ್ದಷ್ಟೇ. ಆದರೆ ಇತ್ತ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಕೆಎಸ್ಎಯಿಂದ ಕೂಡ ಮನವಿ ಕೂಡ ಬಂದಿತ್ತು. ಖುದ್ದು ವೆಂಕಟೇಶ್ ಪ್ರಸಾದ್ ಅವರೇ ನಗರ ಪೊಲೀಸ್ ಆಯುಕ್ತರನ್ನು ಕೂಡ ಭೇಟಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರು ನೇರವಾಗಿ ಅವ್ರಿಗೆ ಬಿ ಪ್ರೊಫೆಷನಲ್ ಆಗಿ ನೀವು ಏನು ಇದನ್ನು ಆಡಿಸಬೇಕು ಅಂತೇಳಿ ಕೂಡ ಅವರಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ರು. ಆ ಸಲಹೆಗಳನ್ನು ತೆಗೆದುಕೊಂಡು ಖಂಡಿತವಾಗಿ ನಾವು ಈ ರೂಲ್ಸ್ಗಳನ್ನು ಫಾಲೋವನ್ನು ಮಾಡ್ತೀವಿ ಅಂತ. ಆದರೆ ಈಗಾಗಲೇ 17 ರೂಲ್ಸ್ಗಳು ಏನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಈ 17 ರೂಲ್ಸ್ಗಳನ್ನು ಅವರು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಮೊದಲು ಅಲ್ಲಿನ ಗೇಟ್ಗಳನ್ನು ಸರಿಪಡಿಸಬೇಕು. ಚಿಕ್ಕದಿರುವಂಥ ಗೇಟ್ಗಳನ್ನು ಮಿನಿಮಮ್ 6ರಿಂದ 8 ಅಡಿ ಅಷ್ಟು ದೊಡ್ಡದು ಮಾಡಬೇಕಾಗತ್ತೆ. ಏನು ಕ್ಯೂ ಅನ್ನು ನಿಲ್ಲಿಸ್ತಾರೆ, ರಸ್ತೆ ಬದಿಯಲ್ಲಿ ಕ್ಯೂ ನಿಲ್ತಾ ಇದ್ರು ನೋಡಲಿಕ್ಕೆ ಬರುವಂಥ ಏನು ಅಭಿಮಾನಿಗಳು, ಅವ್ರಿಗೆ ಕೆಎಸ್ಎಯ ಆವರಣದಲ್ಲಿ ನಿಂತ್ಕೊಳ್ಳಿಕ್ಕೆ ನೀವು ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಒಳಗೆ ಬರುವಂಥವ್ರಿಗೆ ಚೆಕ್ಕಿಂಗ್ ಯಾವ ರೀತಿ ಆಗಿರಬೇಕು. ಮೊದಲು ರಿಸ್ಟ್ರಿಕ್ಟೆಡ್ ಅಂತ ಹೇಳ್ತೀರಾ, ರಿಸ್ಟ್ರಿಕ್ಟೆಡ್ ಅಂದರೆ ಎಷ್ಟು ಜನ ಬರ್ಬೋದು, ಎಷ್ಟು ಜನಕ್ಕೆ ಅವಕಾಶಗಳಿದೆ, ಅದರ ಜೊತೆಗೆ ಟಿಕೆಟ್ಗಳನ್ನು ಯಾವ ರೀತಿಯಾಗಿ ನೀವು ಮಾರಾಟವನ್ನು ಮಾಡ್ತೀರಾ. ಸೊ ಇವೆಲ್ಲವೂ ಕೂಡ ಕ್ಲಾರಿಟಿ ಇರಬೇಕು. ಅದರ ಜೊತೆಗೆ ರಿಯಲ್ ಟೈಮ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಸಿಸ್ಟಮ್ ಇರಬೇಕಾಗತ್ತೆ. ಸೊ ಅದ್ಯಾವುದು ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಪಂದ್ಯಾವಳಿಯನ್ನ ಆಡಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತೇಳಿ ಈ ಪೊಲೀಸರು ಕೂಡ ರೆಡಿ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಹಿಸ್ಟ್ರಿಯಲ್ಲೇ ಹಿಂದೆಂದೂ ಆಗಿರಲಿಲ್ಲ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದ ಕಾಲ್ ತುಳಿತ ಪ್ರಕರಣದಿಂದ ನಗರ ಪೊಲೀಸ್ ಆಯುಕ್ತರು ಹಿಂದೆ ಇದ್ದಂಥ ದಯಾನಂದ್ ಅವರ ಅಮಾನತು ಕೂಡ ಆಗಿತ್ತು. ಅದ್ರ ಜೊತೆಗೆ ಇತರ ಅಧಿಕಾರಿಗಳ ಅಮಾನತು ಕೂಡ ಆಗಿತ್ತು. ಹೀಗಾಗಿ ಪೊಲೀಸರು ಈ ಬಾರಿ ಕೂಡ ಅದರ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ ಕೊಟ್ಟಿರುವ ವರದಿಯನ್ನು ಎಲ್ಲೂ ಕೂಡ ಆಚೆ ಈಚೆ ವರದಿ ಕಾರಣಕ್ಕಾಗಿ ಇಷ್ಟು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ರೂಲ್ಸ್ಗಳನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು KSA ಅವರು ಕೂಡ ಹಸ್ತಾಂತರವನ್ನು ಮಾಡಿದ್ದಾರೆ. KSA ಅವರು ಆ ಎಲ್ಲ ರೂಲ್ಸ್ಗಳನ್ನು ಅಳವಡಿಸಿಕೊಂಡ ನಂತರ ಇವ್ರಿಗೆ ಇಲ್ಲಿ ಪಂದ್ಯಾವಳಿಯನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.